ಇನ್ನು ಹನೂರು ಕೇಸ್ ಬಗ್ಗೆ ಉಭಯ ಸದನಗಳಲ್ಲೂ ನಾನು ಉತ್ತರ ಕೊಟ್ಟಿದ್ದೀನಿ. ಆಗಸ್ಟ್ 15ರಂದು ಸಿಎಂ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರು. ಆಗಸ್ಟ್ 21ಕ್ಕೆ ವರದಿ ಬರುತ್ತೆ. ಅಧಿಕಾರಿಗಳ ತಪ್ಪಿದ್ರೆ ಕ್ರಮ ತಗೊಳ್ತೀವಿ ಅಂತ ಸಿಎಂ ಕೂಡ ಆಲ್ರೆಡಿ ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸತ್ಯಾಸತ್ಯತೆ ಆಚೆ ಬರಬೇಕಾದ್ರೆ ತನಿಖಾ ವರದಿ ಬರಬೇಕು ಅಂತ ಮಾತಾಡಿದ್ದಾರೆ. ಜೊತೆಗೆ ತಮಿಳುನಾಡು ಸಿಎಂ ವಿಜಯ್ ಕೂಡ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಜಯ್ ಅವರು ಪ್ರಚಾರ ಮಾಡಬೇಕಾದ್ರೂ ಕೆರೂರಿನಲ್ಲಿ 41 ಜನ ಸಾವನ್ನಪ್ಪಿದ್ರು. ಇದು ನಮ್ಮ ಸಮಸ್ಯೆ, ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಬೆಂಗಳೂರಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾನ್ಯ ವಿಪಕ್ಷದ ನಾಯಕರುಗಳು ಸದಸ್ಯರುಗಳು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಮತ್ತು 15ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ತನಿಖೆ ಮಾಡಿದರೆ 1 ವಾರ ಅವಕಾಶ ಕೊಟ್ಟಿದ್ದಾರೆ. 21ಕ್ಕೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನಾದರೂ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸತ್ತಂಥ ಕುಟುಂಬದ ವರ್ಗದವರು ಬೇಟೆಗೆ ಹೋಗಿರಲಿಲ್ಲ, ಏನೋ ಹಸು ಹುಡ್ಕೊಂಡು ಹೋಗಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಸತ್ಯಾಸತ್ಯತೆ ಆಚೆ ಬರಬೇಕಾಗಿದ್ದರೆ ನಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ 21ನೇ ತಾರೀಕು ನಮ್ಮ ಕೈ ಸೇರುತ್ತೆ. 1 ವಾರ 15ನೇ ತಾರೀಕಿಂದ 1 ವಾರ ಟೈಮ್ ಕೊಟ್ಟಿದ್ವಿ. ಬಂದ ಮೇಲೆ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ನಿನ್ನೆ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ತಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ವಿಜಯ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ. ಇದು ನಮ್ಮ ರಾಜ್ಯದ ವಿಚಾರ. ಅವರ ರಾಜ್ಯದ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಎಲೆಕ್ಷನ್ ಕ್ಯಾಂಪೇನ್ ಆಯಿತು. ಅವತ್ತು ಎಷ್ಟು ಜನ ಸತ್ತೋಗಿದ್ದು? ಎಷ್ಟು ಜನ?